ಸೊ ನಿಮ್ಮ ಫ್ಯಾಮಿಲಿಯವ್ರು ಈಗ ಬಂದಿದ್ದಾರೆ, 14 ವರ್ಷ ಅವ್ರನ್ನ ನೋಡಿಲ್ಲ, ಇವಾಗ ಸ್ವಲ್ಪ ಹೊತ್ತು ಮಾತಾಡಿದ್ದೀರಾ, ಸೊ ಅವ್ರ ಜೊತೆ ಹೋಗ್ತಾ ಇದ್ದೀರಾ, ಖುಷಿಯಾಗಿ ಹೋಗ್ತಾ ಇದ್ದೀರಾ? ನಿಜ ಹೇಳ್ಬೇಕಾದ್ರೆ ಚೆನ್ನಾಗಿ ಇಟ್ಟಿದ್ರು ದೇವ್ರು. ಏನಾಯ್ತೋ ಗೊತ್ತಿಲ್ಲ, 3 ದಿನದಲ್ಲಿ ನಾನು ನನ್ನ ಸರ್ವಸ್ವನೇ ಕಳ್ಕೊಂಡ್ಬಿಟ್ಟಿದ್ದೆ. ಇನ್ನೊಂದು ವಿಷಯ ಗೊತ್ತಾಯ್ತು, ಅವ್ರ ಹಸ್ಬೆಂಡ್ ತೀರೋಗಿ ಕೂಡ ಇನ್ನು 10 ದಿನ ಆಯ್ತಂತೆ. ಆ ವಿಚಾರ ಕೂಡ ಇವ್ರಿಗೆ ಗೊತ್ತಿಲ್ಲ. ನಿಮ್ ಕರ್ಮ ಇವತ್ತಿಗೆ ಕಳೆದಿದೆ ನನಗೆ ಅನಿಸ್ತಾ ಇದೆ. ರಾತ್ರಿ ಕಳ್ದಿತಾನೆ. ಹೇಗೆ? ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಮ್ಮ ಜೀವನದಲ್ಲಿ ನಾವು ಮಾಡುವಂಥ ಒಂದು ಸಣ್ಣ ಸಣ್ಣ ತಪ್ಪುಗಳಿಂದ ನಮ್ಮ ಇಡೀ ಜೀವನ ಸರ್ವನಾಶ ಆಗೋಗ್ಬಿಡುತ್ತೆ. ಅಂಥದ್ದೇ ಒಂದು ಕಥೆಯನ್ನು ನಾನು ನಿಮ್ಗೆ ಹೇಳಕ್ಕೆ ಬಂದಿದ್ದೀನಿ. ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇನ್ನೇನು ನನ್ನ ಜೀವ ಆರೋಯ್ತು ಅನ್ನೋ ಕ್ಷಣದಲ್ಲಿ ತನ್ನ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಕೊನೆಯದಾಗಿ ಆಶ್ರಯವನ್ನು ಬಯಸಿ ಬಂದಿದ್ದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ. ಬರೋಬ್ಬರಿ 14-15 ವರ್ಷಗಳಿಂದ ಫ್ಯಾಮಿಲಿಯನ್ನೇ ನೋಡದೆ ಒಂಟಿ ಜೀವನವನ್ನು ಸಾಗಿಸ್ತಕ್ಕಂಥ ಈ ಒಂದು ಮಹಿಳೆಯ ಪರಿಸ್ಥಿತಿ ನಿಜವಾಗ್ಲೂ ಭಾಳ ಚಿಂತಾಜನಕ ಮತ್ತು ನಿಜವಾಗ್ಲೂ ಹೇಳಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಂತಹ ರಾಜಲಕ್ಷ್ಮಿ ಅನ್ನೋ ಈ ಮಹಿಳೆಯ ಒಂದು ಅದ್ಭುತ ಕಥೆಯನ್ನು ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. 13-14 ವರ್ಷಗಳಿಂದ ಇಡೀ ಫ್ಯಾಮಿಲಿಯಿಂದ ದೂರ ಇದ್ದರು. ಈಗ ಜನಸ್ನೇಹಿ ಆಶ್ರಮಕ್ಕೆ ಆಶ್ರಯ ಬಯಸಿ ಬಂದರು. ಅದಾದಮೇಲೆ ಭಗವಂತನ ಆಶೀರ್ವಾದದಿಂದ ಅವರ ಜೀವನ ಇವತ್ತು ಬದಲಾಗ್ತಾ ಇದೆ. ಅದು ಹೇಗೆ ಬದಲಾಗ್ತಾ ಇದೆ, ಯಾಕೆ ಬದಲಾಗ್ತಾ ಇದೆ, ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಏನು ಸಂದೇಶ ಹೇಳೋದಕ್ಕೆ ಬರ್ತಾ ಇದ್ದೀನಿ, ಕಂಪ್ಲೀಟ್ ವಿಚಾರವನ್ನು ಈ ವಿಡಿಯೋ ನೋಡ್ತಾ ನಿಮ್ಗೆ ಅರ್ಥ ಆಗುತ್ತೆ. ಕೊನೆವರೆಗೂ ಈ ವಿಡಿಯೋನ ನೋಡಿ. ಯಾರಿನ್ನೂ ಈ ಪೇಜ್ನ ಫಾಲೋ ಮಾಡಿಲ್ಲ, ಲೈಕ್ ಮಾಡಿಲ್ಲ, ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಈ ವಿಡಿಯೋನ ಫಾಲೋ ಮಾಡ್ಕೊಳ್ಳಿ, ಜೊತೆಗೆ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ರಾಜಲಕ್ಷ್ಮಿ ಅವರ ಒಂದು ಜೀವನ ದುರಂತ ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಹೊರಟಿದ್ದೀನಿ. ಸೊ ಬನ್ನಿ ನೋಡೋಣ ಅವರ ಪರಿಸ್ಥಿತಿ ಏನು, ದುಸ್ಥಿತಿ ಏನು, ಇವಾಗ ಏನಾಗಿದೆ, 14 ವರ್ಷಗಳ ನಂತರ ಅವರ ಜೀವನದಲ್ಲಿ ಏನು ಬದಲಾಗ್ತಾ ಇದೆ, ಬನ್ನಿ ನೋಡೋಣ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಾನು ಆಗಲೇ ಹೇಳಿದಾಗೆ ಕರ್ಮ ಕಳಿದೆ ಈ ಜಾಗಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಇವ್ರ ಹೆಸರು ಬಂದ್ಬಿಟ್ಟು ರಾಜಲಕ್ಷ್ಮಿ ಅಂತ. ಕೆಲವು ದಿನಗಳ ಹಿಂದೆ ಅವ್ರು ಬಂದಿದ್ದು ಪರಿಸ್ಥಿತಿ ನೋಡಿಬಿಟ್ರೆ ಒಂದು ಆಂಬುಲೆನ್ಸಲ್ಲಿ ಬಂದರು. ನಿಮ್ಮನ್ನು ಸೇರಿಸ್ಕೊಳ್ಳೋಕ್ಕಾಗಲ್ಲ, ಈ ಸ್ಥಿತಿಲಿದ್ದೀರಾ, ನಿಮಗೆ ರಿಲೇಷನ್ಸ್ ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ, ದಯವಿಟ್ಟು ನೀವು ಆ ಥರ ಬರೋಕ್ಕೆ ಹೋಗ್ಬೇಡಿ ಅಂತ ವಾಪಸ್ ಕಳಿಸ್ದೆ. ಮತ್ತೆ ವಾಪಸ್ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಾಡಿಬೇಡಿ ಲೆಟ್ರ್ ಮಾಡಿಸ್ಕೊಂಡು ಮತ್ತೆ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾಯಿದ್ರು. ಇಲ್ಲಿಗೆ ಬಂದರು. ನಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸೋ ಪ್ರಯತ್ನ ಮಾಡಿದ್ವಿ. ಅದಾದಮೇಲೆ 14 ವರ್ಷಗಳಾಗಿದೆ ಅವರ ಫ್ಯಾಮಿಲಿಯವ್ರನ್ನ ಭೇಟಿಯಾಗಿ, ಅವ್ರ ಮಕನ ಇವ್ರು ನೋಡಿ, ಇವ್ರ ಮಕನ ಅವ್ರು ನೋಡಿ 14 ವರ್ಷಗಳಾಗಿದೆ. ಇವರೊಬ್ಬರೇ ಒಬ್ಬಂಟಿ ಜೀವನ ನಡೆಸಿ ಇವತ್ತು ಈ ಒಂದು ದುಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದಾರೆ. ಕೊನೆಯದಾಗಿ ಇನ್ನೊಂದು ವಿಷಯ ಗೊತ್ತಾಯಿತು, ಅವ್ರ ಹಸ್ಬೆಂಡ್ ತೀರೋಗಿ ಕೂಡ ಇನ್ನೂ 10 ದಿನ ಆಯ್ತಂತೆ. ಆ ವಿಚಾರ ಕೂಡ ಇವ್ರಿಗೆ ಗೊತ್ತಿಲ್ಲ. ಸೊ ಇವತ್ತು ಅವ್ರಿಗೆ ಅವ್ರ ಹಸ್ಬೆಂಡ್ ತೀರೋಗಿರೋ ವಿಚಾರ ಸಮೇತ ಈಗಲೇ ಗೊತ್ತಾಗ್ತಾ ಇರೋದಲ್ವಮ್ಮ ನಿಮಗೆ? ನೀವು ಯಾವ ಪರಿಸ್ಥಿತಿಲಿ ಬಂದ್ರಿ ಇಲ್ಲಿಗೆ? ತುಂಬ ಸೀರಿಯಸ್ ಆಗಿತ್ತೆ. ನನಗೆ ಉಸಿರಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇತ್ತು. ಹೆಲ್ಪಿಂಗ್ ಯಾರೂ ಇರಲಿಲ್ಲ. ಆವಾಗ ನನಗೆ ಅನಿಸಿದ್ದು ನಿಮ್ಮ ಹತ್ರ ಸಹಾಯ ಕೇಳಬೇಕು ಅಂತ. ನೀವು ನನಗೆ ಸಹಾಯ ಮಾಡಿದ್ದೀರಾ. ಥ್ಯಾಂಕ್ ಯು. ಈಗ ಹೇಗಿದ್ದೀರಾ? ಅಂದರೆ ನೀವು ಕಂಪ್ಲೀಟಾಗಿ ಗುಣ ಆಗಿಲ್ಲ? ಇಲ್ಲ ಡಾಕ್ಟ್ರ್ ಹೇಳಿದ್ದಾರೆ, ಮಾತ್ರೆ ಕಂಟಿನ್ಯೂ ಮಾಡಿ ಅದು ಕ್ಯೂರ್ ಆಗುತ್ತೆ ಅಂದ್ಬಿಟ್ಟು. BGS ಅಲ್ಲಿ ತೋರಿಸಿದ್ರು ಯೋಗೇಶ್ ಅಣ್ಣವರು. ಇವಾಗ ನನಗೆ ಪರವಾಗಿಲ್ಲ. ಅಂದರೆ ಓಡಾಡ್ತಾ ಇದ್ದೀನಿ, ನಾನು ಓಡಾಡ್ತಾನೂ ಇರಲಿಲ್ಲ. ಕಷ್ಟ ಆಗ್ತಿತ್ತು, ತುಂಬ ಕಷ್ಟ ಆಗ್ತಾಯಿತ್ತು. ಇಷ್ಟು ದೂರ ನನ್ನ ಕೈನಲ್ಲಿ ಓಡಾಡೋಕೆ ಆಗ್ತಾ ಇರಲಿಲ್ಲ. ಇವಾಗ ನಾನು ಓಡಾಡ್ತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು. ಇವ್ರಿಗೆ BGS ಹಾಸ್ಪಿಟಲ್ಗೆ ತೋರಿಸೋಂಥ ಪ್ರಯತ್ನ ಮಾಡಿದ್ವಿ. ಸದ್ಯಕ್ಕೆ ಟ್ರೀಟ್ಮೆಂಟಲ್ಲೇ ಇದ್ದಾರೆ, ಕಂಪ್ಲೀಟ್ ಗುಣ ಆಗಿಲ್ಲ. ಆದರೆ ಒಂದು ಆಶ್ರಮಕ್ಕೆ ಬಂದ ಮೇಲೆ, ಅಂದರೆ ನೀವು ತುಂಬ ಕಷ್ಟ ಆಲ್ರೆಡಿ ನೋಡಿಬಿಟ್ಟಿದ್ದೀರಾ, ಬಟ್ ಇಲ್ಲಿಗೆ ಬಂದ ಮೇಲೆ ನೀವು ಕಲ್ತಿದ್ದೇನು ಅಥವಾ ಏನು ಕಲ್ತ್ಕೊಂಡು ಹೋಗ್ತಾ ಇದ್ದೀರಾ ಇಲ್ಲಿಂದ? ನಂದು ಹೇಳಿದರೆ ಜಾಸ್ತಿ ಇದೆ. 3 ದಿನದಲ್ಲಿ ನಾನು ಕೇರ್ ಆಫ್ ಫುಟ್ಪಾತ್ ಆಗಿಬಿಟ್ಟಿರೋಳು. ದುಡಿಮೆ ಆಗಲಿ, ಊಟಕ್ಕಾಗಲಿ, ಬಟ್ಟೆಗಾಗಲಿ ಏನೂ ಇರಲಿಲ್ಲ. ಚೆನ್ನಾಗಿ ಇಟ್ಟಿದ್ರು ದೇವರು. ಏನಾಯ್ತೋ ಗೊತ್ತಿಲ್ಲ, 3 ದಿನದಲ್ಲಿ ನಾನು ನನ್ನ ಸರ್ವಸ್ವನೇ ಕಳ್ಕೊಂಡ್ಬಿಟ್ಟಿದ್ದೆ. ಹುಷಾರಿಲ್ಲ, ಮನೆ ಇಲ್ಲ, ನನ್ನವರು ತನ್ನವರು ಅನ್ನೋರು ಇರಲಿಲ್ಲ. ತುಂಬ ಅಂದರೆ ತುಂಬ ಹೇಳ್ಕೊಳಕ್ಕಾಗಲ್ಲ. ಆ ಟೈಮಲ್ಲಿ ಯೋಗೇಶನವರು ಬನ್ನಿ ನಾವಿದ್ದೀವಿ ಅಂತ ಹೇಳಿದ್ದಕ್ಕೆ ನಾನು ಇಲ್ಲಿ ಬಂದು ಅವ್ರ ಟ್ರೀಟ್ಮೆಂಟಿಗಿಂತ ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ಆಯಿತಾ, ವಾತಾವರಣ ಚೆನ್ನಾಗಿದೆ, ವಯಸ್ಸಾದವರಿದ್ದಾರೆ, ತುಂಬ ನನಗೆ ಸಪೋರ್ಟಿಂಗಲ್ಲಿ ಇದ್ದರು ಪಾಪ. ನಂಗೆ ಈ ವಾತಾವರಣಕ್ಕೆ ನಾನು ಬೇಗ ಚೇತರಿಸ್ಕೊಂಡು. ಆಶ್ರಮ ನಡೆಸೋದು ತುಂಬ ಕಷ್ಟನಾ ಅಥವಾ ಈಸಿನಾ? ಸಿಕ್ಕಾಪಟ್ಟೆ ಕಷ್ಟ ಐತೆ.
ಒಂದು ಹೊತ್ತಿ ನಾವು ಇಲ್ಲ ಅಂದರೆ ಒದ್ದಾಡ್ತೀವಿ. ಅದೇ ಹೇಳಿದ್ರು ಯೋಗೇಶ್ವರ, ನಿಮ್ಮನ್ನು ನೀವೇ ಸಾಕ್ಕೊಳಕ್ಕಾಗಿಲ್ಲ, ನಾನು ಹೆಂಗೆ ಇಷ್ಟು ಜನ ಸಾಕ್ತಿದ್ದೀನಿ ಅಂತ. ದೇವ್ರ ಕೃಪೆ ಇಲ್ಲ ಅಂದರೆ ಅದೆಲ್ಲ ಆಗಲ್ಲ ಅಣ್ಣ. ನೀವು ತುಂಬ ಅಂದರೆ ತುಂಬ ಗ್ರೇಟು. ನನಗೆ ಯಾವ ಬ್ಲೈಮು ಇಲ್ಲ ನಿಮ್ಮ ಮೇಲೆ. ಥ್ಯಾಂಕ್ ಯು. ಆಯಿತಾ, ನಾನು ನಿಜ ಖುಷಿಯಾಗಿದ್ದೆ. ಈಗ ಹೋಗು ಅಂತ ಹೇಳಿದರೆ ನಂಗೆ ದುಃಖ ಆಗ್ತಾಯಿದೆ ಸತ್ಯವಾಗಿಯೂ ಅಣ್ಣ. ಸೊ ನಾನು ಆಗಲೇ ಹೇಳ್ದಾಗೆ ಈ ಜಾಗಕ್ಕೆ ಬರಬೇಕಂದ್ರೆ ಕರ್ಮ ಕಳೆದಿರ್ಬೇಕಮ್ಮ. ನಿಮ್ಮ ಕರ್ಮ ಇವತ್ತಿಗೆ ಕಳೆದಿದೆ. ಹೌದಣ್ಣ, ನನಗನ್ನಿಸ್ತಾ ಇದೆ. ರಾತ್ರಿ ಕಳೆದೋಯ್ತಣ್ಣ. ಹೇಗೆ? ಆ ದೇವ್ರದ್ದು ತೀರ್ಥ ಪ್ರಸಾದ ಹಾಕಿ ಒಂದಿನ ಪೂರ್ತಿ ಆಗಿಲ್ಲ. ನಿನ್ನೆ ನೈಟ್ ಹಾಕಿದ್ರು. ಕೂತ್ಕೊಂಡಿದ್ದಳನ್ನ ಕರ್ಕೊಂಡು ಬಂದು, ಅಣ್ಣ ತೀರ್ಥ ಪ್ರಸಾದ ಹಾಕ್ಕೊಳಮ್ಮ ಅಂತ ಹೇಳಿ ಹಾಕಿದ್ರು. ಅದೇನು ಮಿರಾಕಲ್ಲೋ ಗೊತ್ತಿಲ್ಲ. ನಿಮ್ಮ 14 ವರ್ಷ 15 ವರ್ಷದ ಶ್ರಮ ಇವತ್ತು ಫಲ ಕೊಟ್ಟಿದೆ. ಹೌದಣ್ಣ, ತುಂಬ ಕಷ್ಟಪಟ್ಟಿದ್ದೀನಿ ನಾನು. ಸೊ ನಿಮ್ಮ ಫ್ಯಾಮಿಲಿಯವ್ರು ಈಗ ಬಂದಿದ್ದಾರೆ. 14 ವರ್ಷ ಅವ್ರನ್ನ ನೋಡಿಲ್ಲ. ಹ್ಞೂ ಇವಾಗ ಸ್ವಲ್ಪ ಹೊತ್ತು ಮಾತಾಡಿದ್ದೀರಾ. ಸೊ ಅವ್ರ ಜೊತೆ ಹೋಗ್ತಾ ಇದ್ದೀರಾ, ಖುಷಿಯಾಗಿ ಹೋಗ್ತಾ ಇದ್ದೀರಾ? ನಿಜ ಹೇಳ್ಬೇಕಂದ್ರೆ ನನಗೆ ಇಲ್ಲಿ ಬಿಟ್ಟು ಹೋಗೋಕ್ಕೆ ದುಃಖ ಆಗ್ತಾ ಇದೆ. ಏನೇ ಇದ್ರೂ ಒಂಥರ ಚೆನ್ನಾಗಿತ್ತು ಇಲ್ಲಿ. ಓಕೆ. ಅವ್ರ ಪಾಪನ ಅವ್ರಿಗೂ ನಾನು ಇವಾಗ ತೊಂದರೆ ಕೊಡ್ತೀನೇನೋ ಅನ್ನೋ ಒಂದು ಫೀಲ್ ಇದೆ. ಪಾಪ 3 ಮಕ್ಕಳು ಅವರಿದೆ ಅವ್ರಿಗೆ. ಸೊ ಇಲ್ಲ, ಅವರು ಮುಂದೆ ಬಂದಿರೋದೇ ಗ್ರೇಟ್ ಅನ್ಸುತ್ತೆ ನನಗೆ. ಹೌದು ಯಾಕಂದ್ರೆ 14-15 ವರ್ಷಗಳ ಕಾಲ ನೀವು ಅವ್ರ ಜೊತೆಲಿ ಇಲ್ಲ. ಹೌದು. ಆದ್ರೂ ಕೂಡ ಅವರು ನಿಮ್ಮನ್ನ ನೋಡ್ಕೊಳ್ಬೇಕಂತ ವಾಪಸ್ ಬಂದಿದ್ದಾರೆ ಅಂದ್ರೆ ಬಹಳ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ ಇವ್ರ ಹಸ್ಬೆಂಡ್ ತೀರೋಗಿರೋದು ಸಮೇತ ಇವ್ರಿಗೆ ಗೊತ್ತಿಲ್ಲ ಸ್ನೇಹಿತರೆ. ಈಗ ಬಂದು ಅವ್ರು ಹೇಳಿರೋದು. ಸೊ ಈಗ ಅವರ ಫ್ಯಾಮಿಲಿಯನ್ನು ಕರ್ಸೋಣ, ಖುಷಿಯಾಗಿ ಅವ್ರ ವೈಯಕ್ತಿಕ ಜೀವನ, ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅದೆಲ್ಲವನ್ನೂ ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟನೂ ಪಡಲ್ಲ, ಅದು ಅವಶ್ಯಕತೆಯೂ ಇಲ್ಲ. ಇಲ್ಲಿಗೆ ಬಂದಿದ್ದರು, ಇಷ್ಟು ಆಶ್ರಯ ಪಡೆದಿದ್ರು. 14-15 ವರ್ಷಗಳ ಕಾಲ ಕುಟುಂಬದಿಂದ ದೂರ ಇದ್ದಂಥವ್ರು ಭಗವಂತನ ಆಶೀರ್ವಾದದಿಂದ ಅವರ ಕರ್ಮವನ್ನು ಕಳ್ಕೊಂಡು ಮತ್ತೆ ಅವ್ರ ಕುಟುಂಬಕ್ಕೆ ಹೋಗ್ತಿದ್ದಾರೆ ಅನ್ನೋದು ಭಾಳ ಖುಷಿಯಾದಂಥ ವಿಚಾರ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಅವರ ಕುಟುಂಬವನ್ನು ಬರಮಾಡ್ಕೊಳ್ಳೋಣ. ಸೊ ಬನ್ನಿ ಸ್ನೇಹಿತರೆ. ಉಸಿರಾಡೋಕ್ಕಾಗ್ತಾ ಇಲ್ಲ. ಅವತ್ತೊಂದು ದಿವಸ 3 ದಿವಸಕ್ಕೆ ಓನರ್ ಮನೆ ಖಾಲಿ ಮಾಡು ಅಂತೇಳಿ ಎಲ್ಲ ಹೊಟ್ಟೋಯ್ತು. 1 ರೂಪಾಯಿ ನನ್ನ ಕೈನಲ್ಲಿ ಬೀಜದ ಥರ ಹೋಯ್ತು. ಆದರೆ ಒಂದು ತೀರ್ಥ ಸ್ನಾನ ನನಗೆ ನಿಜವಾಗೂ ಪವಾಡ ಅನ್ನಿಸ್ತಾ ಇದೆ. ದೇವ್ರು ಇಲ್ಲಿದ್ದಾರೆ ಅಂತ ನಾನು ತುಂಬ ನಂಬ್ತೀನಿ. ಕೂತ್ಕೊಳ್ಳಿ. ನಮಸ್ಕಾರಮ್ಮ. ನಮಸ್ತೆ. ಚೆನ್ನಾಗಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಇವರು ಸರ್ ನಮ್ಮ ಅತ್ತೆ ಸರ್. ಅತ್ತೆ ಆಗ್ಬೇಕಾ? ಸೊ ಹೆಂಡತಿ. ಜನಸ್ನೇಹಿ ಆಶ್ರಮಕ್ಕೆ ಬಂದಿರೋದು ನಿಮಗೆ ಗೊತ್ತಿತ್ತಾ? ಇಲ್ಲ ಸರ್, ನಾವು ಎಷ್ಟು ವರ್ಷಗಳಾಯ್ತು ಇವ್ರನ್ನ ನೀವು ನೋಡಿ? ನಾವು ಸುಮಾರು ಒಂದು 10-12 ವರ್ಷ ಆಯ್ತು ಸರ್. 12 ವರ್ಷ ಆಯ್ತು ನೀವು ಇವ್ರನ್ನ ನೋಡಿ ಮಾತಾಡಿನೂ 12 ವರ್ಷ ಆಗೋಯ್ತು. ಫೋನ್ ಕಾಂಟ್ಯಾಕ್ಟ್ ಇಲ್ಲ, ಯಾವುದೂ ಇಲ್ಲ. ಹಾಂ. ನಾವು ಹಿಂಗೆ ಬೆಳಗ್ಗೆ ಯಾರೋ ಇನ್ಸ್ಟಾಗ್ರಾಮಲ್ಲಿ ನಾವು ವಿಡಿಯೋ ನೋಡಿ ನಮಗೆ ತುಂಬ ಬೇಜಾರಾಯಿತು. ಎಲ್ಲೋ ಇದ್ದಾರೆ, ಚೆನ್ನಾಗಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಈ ಥರ ಇರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಆದರೆ ಆ ವಿಡಿಯೋ ನೋಡಿ ನಮ್ಮ ಕೈಲಿ ಇರೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಬಂದ್ವಿ ಸರ್. ನಾವು ಕರ್ಕೊಂಡು ಹೋಗೋಣ. ಇಲ್ಲಿರೋರ್ಗೆ ಯಾರಿಗೂ ಗೊತ್ತಿಲ್ಲ 14 ವರ್ಷಗಳಿಂದ ಎಲ್ಲಿದ್ದಾರೆ. ನಮ್ಗೆ ಏನಂದ್ರೆ ಗೊತ್ತಿಲ್ಲ ಹಾಂ. ಇವ್ರು ಎಲ್ಲಿದ್ದಾರೆ, ಎಲ್ಲೋ ಒಂದ್ ಕಡೆ ಹೋಗಿ ಚೆನ್ನಾಗಿರ್ಬೋದೇನೋ ಅಂತ ನಾವು ಅನ್ಕೊಂಡಿದ್ವಿ ಅಷ್ಟೇ. ಆದ್ರೆ ಈ ತರ ಇದಾರೆ ಅಂತ ನಾವು ಲೈಫಲ್ಲೂ ಇವ್ರ ಪರಿಸ್ಥಿತಿ ನೋಡಿದ್ರೆ ತಮ್ಗೆ ಏನು ಅನ್ಸುತ್ತೆ ಸರ್ ಇವಾಗ? ಏನ್ ಅನ್ಸ್ತಾ ಇದೆ ಸರ್? ಇವಾಗ ನೋಡಿರೋದಕ್ಕೋಸ್ಕರ ಅಲ್ವಾ ತುಂಬಾ ನೊಂದಿದ್ದೀವಿ. ಸೊ ವಿಡಿಯೋ ಮಾಡಿದ್ರಿಂದ ನಿಮಗೆ ಗೊತ್ತಾಗಿದೆ ಅಷ್ಟೇ. ಇಲ್ಲ ಅಂದ್ರೆ ಇದು ಕೂಡ ಗೊತ್ತಾಗ್ತಾ ಇದು ಗೊತ್ತಾಗ್ತಾ ಇರಲಿಲ್ಲ ಸರ್ ನಮಗೆ. ಈ ವಿಡಿಯೋ ನೋಡಿದ್ದಕ್ಕೆ ಅದಕ್ಕೆ ನಾವು ಬಂದಿದ್ದು. ಇಲ್ಲಾಂದ್ರೆ ಎಲ್ಲೋ ಇದ್ದಾರೆ, ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡೇ ಇರ್ತಾ ಇದ್ವಿ ನಾವು. ಅಂದ್ರೆ ಅವರು ಫೋನ್ ಮಾಡಿ ಮಾತಾಡ್ತಾ ಇರ್ಲಿಲ್ಲ. ಯಾಕೆ ಇವರೆಲ್ಲ ಇದಾರಲ್ಲ, ಫೋನ್ ಮಾಡ್ಬೋದಿತ್ತಲ್ಲ ನೀವು? ಇಲ್ಲ, ಮಾಡ್ಬೋದಾಗಿತ್ತು. ಆದರೆ ನನ್ನ ಗಂಡ ಸರಿ ಇಲ್ಲ. ಈಗ ಅವರು ಇಲ್ವಲ್ಲ, ಅದೇ ಬೇಜಾರಾಗ್ತಾ ಇದೆ ನನಗೆ. ಎಲ್ಲನ ಇದ್ದಿದ್ರೆ ಒಂದು ತನ್ನನಾದ್ರೂ ಹಾಕ್ಬೋದಾಗಿತ್ತು. ನೋಡಿ ಇದ್ದಾಗ ಅಂತಲ್ಲ, ಒದ್ಕೊಂಡು ಹೋಗಿದ್ದು. ನನ್ನ ಲೈಫ್ ಈ ಥರ ಆಗ್ತಾ ಇರಲಿಲ್ಲ, ಒದ್ಕೊಂಡು ಹೋಗಿದ್ದು. ಸೊ ಇರಲಿ, ವೈಯಕ್ತಿಕ ಜೀವನ ಬೇಡ ಇಲ್ಲಿ. ಇವಾಗ ಖುಷಿ ಏನಪ್ಪ ಅಂದರೆ 14-15 ವರ್ಷಗಳಿಂದ ಮನೆಯಿಂದ ದೂರ ಇದ್ರಿ, ನರಕ ನೋಡಿದ್ದೀರಾ, ಜೀವನದ ಎಲ್ಲ ಕಷ್ಟಗಳನ್ನ ಅನುಭವಿಸಿದ್ದೀರಾ. ತುಂಬ ಚೆನ್ನಾಗಿದ್ದವ್ರಂತೆ, ನೀವು ಚೆನ್ನಾಗಿ ದುಡಿತಿದ್ದವ್ರಂತೆ, ಒಡವೆ ವಸ್ತ್ರ ಹಾಕ್ಕೊಂಡು ತುಂಬ ಚೆನ್ನಾಗಿದ್ರಿ ಅಂತ ಅವ್ರು ಹೇಳ್ತಾಯಿದ್ರು. ಸೊ ಇವತ್ತು ಎಲ್ಲವನ್ನೂ ಕಳ್ಕೊಂಡು ಬೀದಿಗೆ ಬಂದಿದ್ದೀರಾ. ಕೊನೆಯದಾಗಿ ನಿಮ್ಮ ಕರ್ಮ ಕಳೆಯೋದಕ್ಕೆ ಈ ಜಾಗಕ್ಕೆ ಬರಬೇಕಾಯ್ತು, ಬಂದಿದ್ದೀರಾ. ಈಗ ಕೊನೆಯದಾಗಿ ಇಡೀ ಫ್ಯಾಮಿಲಿ ನಿಮಗೆ ಸಿಗ್ತಾ ಇದೆ, ಅವ್ರ ಜೊತೆ ಹೋಗ್ತೀರಾ? ಮನಸ್ಫೂರ್ತಿಯಾಗಿ ಹೇಳ್ಬೇಕಿಲ್ಲಿ. ಆಯಿತು, ಬರ್ತೀರಾ? ಜೊತೆಲಿ ಇರ್ತೀರಾ ಅವ್ರ ಜೊತೆಲಿ? ಸೊ ಮತ್ತೆ ಯಾವ ಆಶ್ರಮಕ್ಕೋ ಅಥವಾ ಇನ್ನೊಂದಕ್ಕೋ ಹೋಗೋದಕ್ಕೆ ಪ್ರಯತ್ನ ಪಡಬೇಡಿ. ಯಾಕಂದರೆ ವಯಸ್ಸಲ್ಲಿ ಇರೋವಂಥವ್ರು ಯಾವ ಆಶ್ರಮಕ್ಕೂ ಸೇರ್ಕೊಳ್ಳೇಬಾರ್ದು. ನಾವು ಅಂಥವ್ರಿಗೆ ಆಸರೆ ಆಗಬೇಕು. ನಮಗೆ ಶಕ್ತಿ. ನನ್ನ ಪರಿಸ್ಥಿತಿ ಯಾವತ್ತಂಗಿತ್ತು. ಯಾರು ಕೇರ್ ಟೇಕರ್ ಇಲ್ಲ. ನಾನು ಬರಬೇಕಂತ ಅಲ್ಲ, ನನಗೆ ಬಂದಾಗೂ ನೀವು ಹೇಳಿದ್ರಿ ಅಮ್ಮ ಹುಷಾರಾದ್ರಿ ಏನು ಮಾಡ್ತೀರಾ ಅಂತ. ನನಗೆ ಕೇರ್ ಟೇಕರ್ ಇಲ್ಲ, ಯಾರಿಲ್ಲ. ಫೋನ್ ಮಾಡಿದರೆ ಯಾರು ರಿಸೀವ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ನಾನು ಅಸಹಾಯಕತೆಯಿಂದ ಬಂದಿದ್ದೆ. ಈಗ ಇಲ್ಲಿ ಬಂದಮೇಲೆ ಕನಿಷ್ಠ ಸುಧಾರಿಸ್ಕೊಂಡಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ, ನಿಜವಾಗೂ ಚೆನ್ನಾಗಿದ್ದೀನಿ. ಹಾಂ. ಅಮ್ಮ, ಇನ್ನು ನೀವು ನಮ್ಮ ಆಶ್ರಮದ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ?
ಸರ್ ತುಂಬ ಖುಷಿ ಆಯಿತು. ನೀವು ಇಷ್ಟು ಜನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ಇಷ್ಟು ಜನನ ಸಾಕ್ತಾ ಇದ್ದೀರಾ, ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು. ಇವ್ರನ್ನ ಕರ್ಕೊಂಡೋಗಿ ಚೆನ್ನಾಗಿ ನೋಡ್ಕೊಳ್ಬೇಕಮ್ಮ. ಸರ್ ನೋಡ್ಕೊಳ್ತೀನಿ ಜೀವನದಲ್ಲಿ ತುಂಬ ನೊಂದ್ಬಿಟ್ಟಿದ್ದಾರೆ ಆಯಿತಾ. ಸೊ ಸರ್. ಅವರು ನಮ್ಮ ಅತ್ತೆ ಆದ್ರೂ ನಮ್ಮ ಮಕ್ಕಳ ಥರ ನೋಡ್ಕೊತೀವಿ ಸರ್. ಥ್ಯಾಂಕ್ ಯು, ಒಳ್ಳೇದಾಗಲಿ ಅಮ್ಮ. ಆಯ್ತು ಸರ್. ಸೊ ನೀವು ಕೊನೆಯದಾಗಿ ಜನಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಕರ್ನಾಟಕದ ಜನರಿಗೆ ನಿಮ್ಮ ಈ ಆಶ್ರಮದ ಬಗ್ಗೆ? ನೀವು ಕೂಡ ಒಬ್ಬ ಮೆಂಬರ್ ಈಗ ಇಲ್ಲಿ ಬಂದೋಗಿದ್ದೀರಾ. ನಾನೇನು ಹೇಳ್ತೀನಿ ಅಂದರೆ ಯಾರಿಗೂ ಈ ಥರ ಪರಿಸ್ಥಿತಿ ಬರಬಾರ್ದು. ಬಂದಾಗ ದಯವಿಟ್ಟು ಜನಸ್ನೇಹಿ ಆಶ್ರಮ ನೆಲೆಸ್ಕೊಳ್ಳಿ. ಯಾಕೆಂದರೆ ಯಾರು ಇಲ್ಲದೆ ಇರೋರಿಗೆ ಅವ್ರು ದಿಕ್ಕಾಗಿದ್ದಾರೆ. ದೂರದಲ್ಲಿ ನಿಂತ್ಕೊಂಡು ಏನೇನೋ ಮಾತಾಡ್ತಾರೆ, ವಿಡಿಯೋ ಮಾಡ್ತಾರೆ, ಮೆಸೇಜ್ಗಳಾಗ್ತಾರೆ, ಕಮೆಂಟ್ಸ್ಗಳಾಗ್ತಾಳೆ. ಅದೆಲ್ಲ ಇಲ್ಲಿ ಬಂದು ನೋಡಬೇಕು. ಒಬ್ಬ ರೋಗಿಗೆ ಅವ್ರು ಟ್ರೀಟ್ ಕೊಡೋದನ್ನು ನೋಡಬೇಕು, ಅವ್ರು ಸ್ನಾನ ಮಾಡಿಸೋದನ್ನು ನೋಡಬೇಕು, ಅವ್ರು ಎಷ್ಟು ಕಷ್ಟಪಟ್ಟು ಕೈಯಲ್ಲಿ ಹೊತ್ಕೊಂಡು ಹೋಗ್ತಾರೆ ಅದನ್ನೆಲ್ಲ ನೋಡಬೇಕು. ದಯವಿಟ್ಟು ನಿಮ್ಮ ಕೈಲಾದ ಸಹಾಯ ಮಾಡಿ, ಆದರೆ ಬ್ಲೈಮ್ ಮಾಡಬೇಡಿ ಆಯಿತಾ. ಕೆಟ್ಟ ಹೆಸರು ಮಾತ್ರ ತರಬೇಡಿ. ಯೋಗೇಶಣ್ಣವರು ನಿಜವಾಗೂ ನಾನು 15 ದಿನದಿಂದ ನೋಡ್ತಾನೇ ಇದ್ದೀನಿ. ತುಂಬ ಅಂದರೆ ತುಂಬ ಒಳ್ಳೆಯ ಹೃದಯ ಇದೆ ಅವರು ಯಾವತ್ತೂ ಯಾರಿಗೂ ಒಬ್ಬರಿಗೂ ಏನೂ ಒಂದು ಮಾತನ್ನಲ್ಲ. ಇಷ್ಟು ಜನ ಪೋಷಣೆ ಮಾಡ್ತಾ ಇದ್ದಾರೆ, ಅದಕ್ಕೋಸ್ಕರ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು ಅಮ್ಮ, ಒಳ್ಳೆಯದಾಗಲಿ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೊತೆಗೆ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ, 14 ವರ್ಷಗಳ ಕಳೆದ ನಂತರ ಅವ್ರ ಮನೆಗೆ ಮತ್ತೆ ಅವರನ್ನು ತಲುಪಿಸ್ತಾ ಇದ್ದೀವಿ ಅನ್ನೋದು ನಮಗೆ ಭಾಳ ಖುಷಿ ಇದೆ. ಪ್ರತಿಯೊಬ್ಬರು ಕೇಳ್ತಾ ಇರ್ತೀರಾ ಮಾಡೋ ಕೆಲಸನ ವಿಡಿಯೋ ಮಾಡಿ ಹಾಕಬೇಕಾ ಅಂತ. ಸೊ ಈ ವಿಡಿಯೋ ನೋಡಿದ್ಮೇಲೆ ನೀವು ಡಿಸೈಡ್ ಮಾಡಿ, ನಾವು ವಿಡಿಯೋ ಮಾಡಿ ಹಾಕಿದ ಮೇಲೆ ಏನೆಲ್ಲ ಬದಲಾವಣೆಗಳು ಅವ್ರ ಲೈಫಲ್ಲಿ ಆಗಿದೆ ಅಂತ. ಇವತ್ತು ಅವರು ಅನಾರೋಗ್ಯದಿಂದ ಬಳಲ್ತಿದ್ದಾರೆ, ಬಟ್ ಆದರೂ ಕೂಡ ಇನ್ನೂ ಚೆನ್ನಾಗಿರ್ತಾರೆ. ಸೊ ಈಗ ಟ್ರೀಟ್ಮೆಂಟಿನ ಅವಶ್ಯಕತೆ ತುಂಬ ಇದೆ. ನನ್ನ ಕೈಲಿ ಆಗದೆ ಇರೋದನ್ನು ಅವರ ಇಡೀ ಫ್ಯಾಮಿಲಿ ಇವಾಗ ಮಾಡ್ತಾರೆ. ಸೊ ದಯವಿಟ್ಟು ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇಲ್ಲಿ ಬಂದು ಅವರನ್ನು ಗುರುತಿಸಿ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲ, ಅದು ಭಾಳ ಸಂತೋಷದ ವಿಷಯ. ನಾನು ಎಷ್ಟೋ ಜನರನ್ನ ನೋಡಿದ್ದೀನಿ, ಅನಾರೋಗ್ಯದಲ್ಲಿದ್ದಾರೆ, ತುಂಬ ಅನಾರೋಗ್ಯದಿಂದ ಬಳಲ್ತಿದ್ದಾರೆ, ರೋಗಿ ಆಗಿಬಿಟ್ಟಿದ್ದಾರೆ ಅಂದ ತಕ್ಷಣವೇ ಅಯ್ಯೋ ನಮಗೆ ಹಾಕಬೇಕು, ಅವ್ರಿಗೆ ಫೋನ್ ಮಾಡದೇ ಇದ್ರೂ ವಾಸಿಯಪ್ಪ ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ತುಂಬ ಜನ. ನೀವು ಆ ಥರ ಯೋಚನೆ ಮಾಡಲಿಲ್ಲ. ನೀವೊಂದು ಮಾತು ಹೇಳಿದ್ರಿ, ನನ್ನ ಮಗು ಥರ ನೋಡ್ಕೊಳ್ತೀನಿ, ಅವ್ರನ್ನ ಮಗಳ ಥರ ನೋಡ್ಕೊಳ್ತೀನಿ ಅಂತ. ನಿಮ್ಮ ಮಾತು ಹೇಳುತ್ತೆ, ನೀವು ಅವ್ರನ್ನ ಖಂಡಿತ ಚೆನ್ನಾಗಿ ನೋಡ್ಕೊತೀರಾ ಅಂತ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ, ಇವ್ರಿಗೂ ಒಳ್ಳೇದಾಗಲಿ. ಧನ್ಯವಾದ. ಒಳ್ಳೇದಾಗಲಿ ಸರ್, ತುಂಬಾನೇ ನಿಮ್ಗೆ ಒಳ್ಳೇದಾಗಲಿ. ನಿಮ್ಮ ಆಶ್ರಮ ಇನ್ನೂ ಒಳ್ಳೆ ಹೆಸರು ತಗೊಳ್ಳಿ. ಥ್ಯಾಂಕ್ ಯು, ಒಳ್ಳೇದಾಗಲಿ ಅಮ್ಮ. ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಭಗವಂತನ ಆಶೀರ್ವಾದ ಇದ್ದರೆ ಯಾರ ಲೈಫು ಯಾವಾಗ ಬೇಕಾದ್ರೂ ಚೇಂಜ್ ಆಗುತ್ತೆ. ನಿಜವಾಗ್ಲೂ ಅದನ್ನು ಬರೀ ಬಾಯಿ ಮಾತಲ್ಲಿ ಹೇಳೋದಕ್ಕೆ ಅಸಾಧ್ಯ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಮಗೆ ಕಷ್ಟ ಕೊಡೋನು ಅವನೇ, ಕೊನೆಯದಾಗ ಕೈ ಹಿಡಿದು ನಡೆಸೋನು ಅವನೇ, ಆಮೇಲೆ ಕೊನೆಯದಾಗ ಅವ್ರಿಗೊಂದು ತುತ್ತಿಗೆ ದಾರಿ ಕೊಡೋನು ಅವನೇ. ಇವತ್ತು ಒಂದು ಉದಾಹರಣೆ ಮಾತಾಡ್ಬೇಕಂದ್ರೆ, ಇವತ್ತು ಅವ್ರಿಗೆ ಎಷ್ಟು ಕಷ್ಟ ಬಂದಿತ್ತೋ ಅದೆಲ್ಲವೂ ಕೂಡ ಒಂದೇ ಕ್ಷಣದಲ್ಲಿ ಆ ಜವಾಬ್ದಾರಿನ ಅವ್ರ ಕುಟುಂಬದವ್ರು ತೊಗೊಳಕ್ಕೆ ಬಂದಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ಅವರಲ್ಲಿ ಏನೇ ತಪ್ಪು ಒಪ್ಪುಗಳಾಗಿದ್ದರೂ ಭಗವಂತ ಕ್ಷಮಿಸಿ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.